ಏನು ನೀನು ಸ್ಟೋರಿ ಬರೀತೀಯಾ? ಏನಮ್ಮ ಕಾಮಿಡಿ ಮಾಡ್ತಿದ್ಯಾ ಹೇಗೆ? ನಾನು ಈ ಇಂಡಸ್ಟ್ರಿನಲ್ಲಿ ಎಷ್ಟು ವರ್ಷ ಸರ್ವಿಸ್ ಆಗಿದೆ ಅಂತ ಗೊತ್ತಾ ನಿನಗೆ? ನಾನು ಬರೆಯೋ ಸ್ಟೋರಿಗೇನೆ ಕೆಲವು ಸಾರಿ ಅಪ್ರಿಸಿಯೇಷನ್ ಸಿಗಲ್ಲ. ಹಾಗಿರುವಾಗ ನೀನಿನ್ನು ಎಳೆ ನಿಂಬೆಕಾಯಿ. ನಿನಗೆ ಸ್ಟೋರಿ ರೈಟಿಂಗ್ ಬಗ್ಗೆ ಏನಮ್ಮ ಗೊತ್ತು? ಸರ್ ಪ್ಲೀಸ್ ಸರ್, ಹೀಗೆಲ್ಲ ಹೇಳಬೇಡಿ. ಒಂದ್ಸಾರಿ ಅವಕಾಶ ಕೊಟ್ಟು ನೋಡಿ ಸರ್. ನಿಜವಾಗ್ಲೂ ನಿಮ್ಗೊಂದು ಒಳ್ಳೆ ಸ್ಟೋರಿ ಬರ್ಕೊಡ್ತೀನಿ. ಪ್ಲೀಸ್ ಸರ್, ಒಂದ್ಸಾರಿ ಅವಕಾಶ ಕೊಡಿ ನೋಡಿ ಸರ್. ಸೆಕ್ಯೂರಿಟಿ, ಯಾಕಪ್ಪ ಇವ್ರನ್ನೆಲ್ಲ ಒಳಗೆ ಬಿಡ್ತೀರಾ? ಹಾದಿ ಬೀದಿಲಿ ಹೋಗೋರೆಲ್ಲ ಬಂದು ಚಾನ್ಸ್ ಕೇಳ್ತಿದ್ದಾರೆ. ಇಂಡಸ್ಟ್ರಿ ಗಂಧ ಗಾಳಿ ಗೊತ್ತಿಲ್ಲದಿದ್ದವ್ರಿಗೆಲ್ಲ ನನ್ವರೆಗೂ ಬರೋಕ್ ಬಿಡ್ತಿದ್ದೀರಾ ನೀವು. ಸರ್ ಒಂದ್ಸಾರಿ ಚಾನ್ಸ್ ಕೊಟ್ರೆ ತಾನೇ ನಿಮಗೂ ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು. ಸುಮ್ಮನೆ ನಿಮಗೆ ನೀವೇ ಡಿಸೈಡ್ ಮಾಡಬೇಡಿ ಸರ್. ಸರ್ ಒಂದ್ಸಾರಿ ಚಾನ್ಸ್ ಕೊಡಿ ಸರ್, ಒಂದೇ ಒಂದ್ಸಾರಿ. ಸರಿ, ಇಷ್ಟೆಲ್ಲ ಕೇಳ್ಕೊತಿದ್ಯಾ ಅಂದಮೇಲೆ ಯೋಚನೆ ಮಾಡಲೇಬೇಕು. ಆದರೆ ಇವಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ನಿನಗೂ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ಹಾಗಾಗಿ ನಾನೇ ಎಕ್ಸ್ಪ್ಲೇನ್ ಮಾಡಬೇಕಲ್ಲ. ಸರಿ, ಒಂದು ಕೆಲಸ ಮಾಡೋಣ. ಹೇಗೂ ನನ್ನ ಹೆಂಡತಿ ಊರಿಗೆ ಹೋಗಿದ್ದಾಳೆ. ಇವತ್ತು ರಾತ್ರಿ ನಮ್ಮ ಮನೆಗೆ ಬಂದುಬಿಡು. ಮನೆಯಲ್ಲೂ ಯಾರೂ ಇರಲ್ಲ. ಇಬ್ಬರು ಕೂತ್ಕೊಂಡು ಕಂಬೈನ್ ಸ್ಟಡಿ ಮಾಡೋಣ. ಆಮೇಲೆ ಈ ಸ್ಟೋರಿ ಬಗ್ಗೆ ಎಲ್ಲ, ಸ್ಟೋರಿ ಬರೆಯೋದ್ರ ಬಗ್ಗೆ ಎಲ್ಲ ಮಾತಾಡೋಣ. ಏನಂತೀಯ? ಛೀ, ನೀನೇನ್ ಮನುಷ್ಯನ ಮೃಗನ? ಹಿನ್ನತ್ರ ಬಂದು ಒಂದು ಚಾನ್ಸ್ ಕೇಳಿದ್ನಲ್ಲ. ಛೀ, ಯಾವನಿಗೋ ಬೇಕು ನಿನ್ ಚಾನ್ಸು? ನಾನು ಸ್ವಾತಿ. ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ಅದಕ್ಕೆ ಹೋಗಿ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸ್ವಾತಿಗೆ ಸ್ಟೋರಿ ಬರೆಯೋದು ಅಂದರೆ ತುಂಬಾ ಇಷ್ಟ. ಚಿಕ್ಕ ಪುಟ್ಟ ಕತೆಗಳು, ಸಾಂಗ್, ಶಾರ್ಟ್ ಮೂವಿ ಹೀಗೆ ಬರೆಯೋದೇ ಅವಳ ಹವ್ಯಾಸ ಆಗಿರುತ್ತೆ. ಅವಳು ಬರೆಯೋ ಆ ಸ್ಟೋರಿಗಳು 4 ಜನಕ್ಕೆ ತಲುಪಬೇಕು, ಎಲ್ಲರೂ ಮೆಚ್ಕೊಳ್ಬೇಕು ಅನ್ನೋದು ಅವಳ ಆಸೆ ಆಗಿರುತ್ತೆ. ಅವಳ ಆಸೆಗೆ ತಕ್ಕ ಹಾಗೆ ಯಾವ ವೇದಿಕೆನೂ ಸಿಗೋದೇ ಇಲ್ಲ. ಡೈರೆಕ್ಟರ್ ಎಲ್ಲರೂ ಕೂಡ ಸ್ವಾತಿ ಹತ್ರ ಅಸಭ್ಯವಾಗಿ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಸ್ವಾತಿ ಮನಸ್ಸಿಗೆ ತುಂಬಾ ನೋವಾಗ್ತಿರತ್ತೆ. ಅವಳ ಜೀವನದಲ್ಲಿ ಅವಳು ಈ ಆಸೆಗೆ ಸಪೋರ್ಟಿವ್ ಆಗಿ ಅವಳ ಗಂಡನೇ ಜೊತೆಲಿರ್ತಾನೆ. ಅಯ್ಯೋ, ಯಾಕೆ ಸ್ವಾತಿ ಅಳ್ತಾ ಇದೆಯಾ? ಏನಾಯ್ತು? ಡೈರೆಕ್ಟರ್ ಏನು ಹೇಳಿದ್ರು? ಅವ್ರು ತುಂಬ ಅಸಹ್ಯವಾಗಿ ಮಾತಾಡಿದ್ರು ರಕ್ಷಿತ್. ಯಾಕೋ ನಾನು ಆಸೆ ಪಡೋದು ಯಾವುದೂ ಆಗಲ್ಲ ಅನ್ನಿಸ್ತಿದೆ. ತುಂಬ ಬೇಜಾರಾಗ್ತಿದೆ ನನಗೆ. ಸ್ವಾತಿ, ನೀನು ಹೀಗೆ ಬೇಜಾರು ಮಾಡಿಕೊಂಡ್ರೆ ಎಲ್ಲನೂ ಸರಿ ಆಗುತ್ತಾ ಹೇಳು? ಏನೇ ಆದರೂ ಹೋಪ್ಸ್ ಕಳ್ಕೋಬಾರ್ದು ಕಣೆ. ರಕ್ಷಿತ್, ಹೇಗೆ ಹೋಪ್ಸ್ ಇಟ್ಕೊಳ್ಳಿ ಹೇಳಿ? ನನಗೆ ಟ್ಯಾಲೆಂಟ್ ಇದ್ರೂ ಕೂಡ ಅದನ್ನು ಹಂಚ್ಕೊಳ್ಳೋದಕ್ಕೆ ಯಾವ ವೇದಿಕೆನೂ ಸಿಗ್ತಾನೇ ಇಲ್ಲ. ಯಾಕೋ ನಮ್ಮ ಹಣೆ ಬರನೇ ಸರಿ ಇಲ್ಲ ಅನ್ನಿಸ್ತಿದೆ ರಕ್ಷಿತ್. ಹೇ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಸರಿ, ಹೋಗಲಿ ಬಿಡು. ಏನು ಗೊತ್ತಾ ಸ್ವಾತಿ, ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ, ಯೂಟ್ಯೂಬ್ನಲ್ಲಿ ಚಾನಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ಕೂಡ ನಿಮ್ಮ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಳ್ಬಹುದಂತೆ. ಹೌದಾ? ಅಂದರೆ ಏನು ಹೇಳ್ತಿದ್ದೀರಾ? ನನಗೆ ಅರ್ಥ ಆಗ್ತಿಲ್ಲ. ಅದೇನೆಂದರೆ, ನಾವು ಟೈಮ್ ಪಾಸಿಗೆ ಅಂತ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಎಲ್ಲ ನೋಡ್ತೀವಲ್ವಾ, ಅದೇ ಥರನೇ ನಾವು ವೀಡಿಯೋಸ್ನೆಲ್ಲ ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು. ಆವಾಗ ನಾವು ಹೇಗೆ ಬೇರೆಯವ್ರ ವೀಡಿಯೋಸ್ ಎಲ್ಲ ನೋಡ್ತೀವೋ, ಬೇರೆಯವರು ಹಾಗೆ ನಮ್ಮ ವೀಡಿಯೋಸ್ನ ನೋಡ್ತಾರೆ. ಅಲ್ಲ ರಕ್ಷಿತ್, ಹಾಗೆ ಮಾಡಿದ್ರೆ ಎಲ್ಲರೂ ನೋಡ್ತಾರಲ್ವಾ? ಎಲ್ಲರೂ ನೋಡಿ ಆಮೇಲೆ ಏನಾದರೂ ಹೇಳಿದ್ರೆ? ಓ, ನಿನಗೆ ಹೀಗೆ ಅನ್ನಿಸ್ತಿದ್ಯಾ? ಸರಿ ಬಿಡು, ಒಂದು ಕೆಲಸ ಮಾಡು. ನೀನು ಫೇಸ್ ಏನೂ ತೋರಿಸ್ಬೇಡ. ನೀನು ಬರೆಯೋ ಚಿಕ್ಕ ಪುಟ್ಟ ಸ್ಟೋರಿಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡು. ಆವಾಗ ನೀನು ಆಸೆ ಪಟ್ಟಿರೋ ಹಾಗೆ ನಿನ್ನ ಟ್ಯಾಲೆಂಟ್ನ ಇನ್ನೊಬ್ರಿಗೆ ತೋರಿಸ್ದಂಗೂ ಆಗುತ್ತೆ, ಒಂದು ವೇದಿಕೆ ಸಿಕ್ಕಾಗೂ ಆಗುತ್ತೆ. ಹೌದಲ್ವಾ ರಕ್ಷಿತ್? ಸರಿ, ನಾಳೆಯಿಂದಾನೇ ಮಾಡ್ತೀನಿ. ಆವಾಗ ನನಗೂ ಸ್ವಲ್ಪ ನೆಮ್ಮದಿ ಇರುತ್ತೆ, ನನ್ನ ಟ್ಯಾಲೆಂಟ್ ಹಾಗೆ ವೇಸ್ಟ್ ಆಗಿಲ್ಲ ಅಂತ. ರಕ್ಷಿತ್ ಕುಗ್ಗಿರೋ ತನ್ನ ಹೆಂಡತಿಗೆ ಧೈರ್ಯ ತುಂಬಿ ಯೂಟ್ಯೂಬ್ನಲ್ಲಿ ಅವಳಿಗಿರೋ ಟ್ಯಾಲೆಂಟ್ನ ಶೇರ್ ಮಾಡೋದಕ್ಕೆ ಹೇಳ್ತಾನೆ. ರಕ್ಷಿತ್ಗೆ ಹೆಂಡತಿನೇ ಪ್ರಪಂಚ. ಅವಳ ಖುಷಿ ಮುಂದೆ ಬೇರೆ ಯಾವುದೂ ಮುಖ್ಯ ಅನಿಸೋದಿಲ್ಲ. ಹೀಗೆ ಸಪೋರ್ಟಿವ್ ಆಗಿರೋ ಗಂಡ ಸಿಗೋದು ತುಂಬ ಕಡಿಮೆ. ಸೋಷಿಯಲ್ ಮೀಡಿಯಾ ಅಂದರೆ ಅವ್ರದ್ದೇ ಆದ ರೂಲ್ಸು ರೆಗ್ಯುಲೇಷನ್ಸು ಇರುತ್ತೆ. ನಮಗಿಷ್ಟ ಬಂದ ಹಾಗೆ ಅದರಲ್ಲಿ ವರ್ತನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ಸ್ವಾತಿ ಸ್ವಲ್ಪನೇ ತಿಳ್ಕೊಂಡು ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತಾಳೆ. ದಿನಾಲೂ ಕಷ್ಟಪಟ್ಟು ಸ್ಟೋರಿ ಬರೆದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾಳೆ. ಹಾಗೆ ತನ್ನ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ತಾ ಇರ್ತಾಳೆ. ಓ ರಮ್ಯಾ, ಹೇಗಿದೆಯೇ? ಏನು ಅಪರೂಪಕ್ಕೆ ಇಲ್ಲಿವರೆಗೂ ಬಂದುಬಿಟ್ಟಿದ್ಯಾ? ಅದೇನಿಲ್ಲ ಕಣೆ, ಏನೋ ಯೂಟ್ಯೂಬು ಚಾನಲ್ಲು ಅಂತೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ಯಲ್ಲ, ಅದಕ್ಕೆ ನಿನ್ನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದು ಕಣೆ, ನಿನಗೆ ಗೊತ್ತಿತ್ತಲ್ವಾ ನಾನು ಅವಾಗಿಂದನೂ ಸ್ಟೋರಿ ಬರಿತಾ ಇದ್ದೆ ಅಂತ. ಅದಕ್ಕೆ ಇವಾಗ ನನ್ನ ಹಸ್ಬೆಂಡ್ ಹೇಳಿದ್ರು ಯೂಟ್ಯೂಬ್ನಲ್ಲೂ ಕ್ರಿಯೇಟ್ ಮಾಡ್ಬೋದು ಅಂತ. ಅದರಲ್ಲಿ ಸ್ವಲ್ಪ ದಿನ ಟ್ರೈ ಮಾಡೋಣ ಅಂತ. ಸುಮ್ಮನೆ ಮನೇಲೇ ಇರಬೇಕಲ್ಲ, ಅದಕ್ಕೆ. ಲೇ ಸ್ವಾತಿ, ಇದೆಲ್ಲ ಆಗೋ ಮಾತೇನೆ, ಅದು ನಿನ್ನ ಕೈನಲ್ಲಿ.
ಯೂಟ್ಯೂಬ್ನಲ್ಲಿ ಚಾನಲ್ ಮಾಡಿದ್ರು ಅವ್ರದ್ದೇ ಆದ ರೂಲ್ಸು ರೆಗ್ಯುಲೇಷನು ಇರುತ್ತೆ ಕಣೆ. ಅದನ್ನೆಲ್ಲ ನಿನಗೆ ಮಾಡೋಕ್ಕಾಗುತ್ತಾ? ಸುಮ್ಮನೆ ಇರೋದು ಬಿಟ್ಟು ಇರಲಾರ್ದೆ ಇರುವೆ ಬಿಟ್ಕೊಂಡೆ ಅಂತ ಇದ್ಯಾವುದೋ ಮಾಡ್ತಾ ಕೂತಿದ್ಯಾ. ನೀನು ವಿಡಿಯೋ ಮಾಡ್ತಾ 4-5 ತಿಂಗಳಾಯ್ತು. ಆದರೂ ನೋಡು, ಏನಾದರೂ ಒಂದು ಸ್ವಲ್ಪನಾದರೂ ವ್ಯೂಸ್ ಇದೆಯಾ? 1-2, ಒಂದು ಟೋಟಲಾಗಿ 200 ಇರ್ಬೋದೇನೋ. ಅಷ್ಟು ಕಡಿಮೆ ಬಂದರೆ ಏನೋ ಯೂಸ್ ಇದೆ ನಿನಗೆ? ಅದು ಎಲ್ಲೇ ರೀಚ್ ಆದಂಗೆ ಆಗುತ್ತೆ. 200 ಜನಕ್ಕೆ ಹೋದರೆ ಸಾಕಾ? ಕೆಲವೊಬ್ರಿಗೆಲ್ಲ ಲಕ್ಷ ಬರುತ್ತೆ ಕಣೆ. ನಿನ್ನ ಕೈಯಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ ಬಿಡು. ಸುಮ್ಮನೆ ನಿನ್ನ ಪಾಡಿಗಿರೆ. ಸ್ವಾತಿ, ಇವೆಲ್ಲ ಮಾಡೋದು ಬಿಟ್ಟು ಸುಮ್ಮನೆ ಮನೇಲಿರೋದು ಕಲಿಯೇ. ಗಂಡಂಗೆ ಅಡುಗೆ ಮಾಡಿಕೊಂಡು ಮನೆ ನೋಡ್ಕೊಂಡು ಇರೋದು ಬಿಟ್ಟು ಏನೇನೋ ಮಾಡ್ತೀನಿ ಅಂತ ಹೊರಟಿದ್ಯಾ. ಸರಿ ಕಣೆ, ನಾನು ನಿನ್ನ ಹೊರಡ್ತೀನಿ. ಏನು ಸ್ವಾತಿ, ಏನೋ ಯೋಚನೆ ಮಾಡ್ತಾ ಇದೆಯಾ? ರಕ್ಷಿತ್, ದಿನಾಲು ಕಷ್ಟಪಟ್ಟು ಸ್ಟೋರಿ ಬರೆದು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೆ ವ್ಯೂಸೇ ಬರ್ತಾ ಇಲ್ಲ. 200 ಬರ್ತಾ ಇಲ್ಲ. ನನಗೆ ಯಾಕೋ ತುಂಬ ಬೇಜಾರಾಗ್ತಾ ಇದೆ. ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ, ನಿನ್ನ ಕೈಯಲ್ಲಿ ಆಗಲ್ಲ, ಸುಮ್ಮನೆ ಬಿಟ್ಬಿಡು ಅಂತ. ಸ್ವಾತಿ, ಯಾಕೆ ಬೇಜಾರು ಮಾಡ್ಕೊಳ್ತಿದ್ಯಾ? ನಿನಗೆ ಸ್ಟಾರ್ಟಿಂಗ್ನಲ್ಲೇ ಸಕ್ಸಸ್ ಬೇಕು ಅಂದರೆ ಆಗತ್ತಾ ಹೇಳು? ಅದಕ್ಕೂ ಟೈಮ್ ಬೇಕಲ್ವಾ? ಇವಾಗೇನು ನಿನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ತಾನೇ? ನೀನು ಮಾಡೋ ವೀಡಿಯೋಸ್ನ ಎಲ್ರಿಗೂ ಶೇರ್ ಮಾಡ್ತಿದ್ಯಾ, ನಿನ್ನ ಟ್ಯಾಲೆಂಟ್ನ ಶೋ ಮಾಡ್ತಿದ್ಯಾ. ಹಾಗಿರುವಾಗ ನಿನಗೆ ಎಷ್ಟು ವ್ಯೂಸ್ ಬಂದರೆ ಏನು? ನಿನ್ನ ಪಾಡಿಗೆ ನಿನ್ನ ವೀಡಿಯೋ ಮಾಡು. ನಾವು ಮಾಡೋ ಕೆಲಸಕ್ಕೆ ಒಬ್ಬರು ಅಪ್ರಿಷಿಯೇಷನ್ ಕೊಟ್ಟರು ಅದು ಖುಷಿನೇ. ನೋಡು, ಏನೇ ಒಂದಾದರೂ 0ಇಂದನೇ ಸ್ಟಾರ್ಟ್ ಆಗೋದು. 0ಇಂದ ಸ್ಟಾರ್ಟ್ ಆಗಿ ಲಕ್ಷ ಆಗುತ್ತೆ. ಅದಕ್ಕೂ ಟೈಮ್ ಬೇಕು. ಯಾರ ಲೈಫಲ್ಲಾದರೂ ಅಷ್ಟೇ, ಸಪೋರ್ಟ್ ಮಾಡೋರಿಗಿಂತ ನಮ್ಮನ್ನು ಕೆಳಗೆ ತುಳಿಯೋರೇ ಜಾಸ್ತಿ. ಮೋಟಿವೇಟ್ ಮಾಡ್ತಾರೋ ಬಿಡ್ತಾರೋ, ಡಿಮೋಟಿವೇಟ್ ಅಂತೂ ಮಾಡೇ ಮಾಡ್ತಾರೆ. ನೋಡು, ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಬೇಡ. ನಿನ್ನ ಕೆಲಸನ ಇಷ್ಟಪಟ್ಟು ಮಾಡು. ಒಂದಿನ ಸಕ್ಸಸ್ ಆಗೇ ಆಗ್ತೀಯಾ. ಅವಾಗ ಅವರೇ ಎಲ್ಲ ನಿನ್ನನ್ನು ಹೇಳ್ತಾರೆ, ಅಯ್ಯೋ ನಾನು ಹಾಗೆ ಹೇಳಿದ್ದೆ, ಇವಾಗ ನೋಡು ಸಕ್ಸಸ್ ಆಗಿಬಿಟ್ಟಿದ್ದಾಳೆ ಅಂತ. ಆವಾಗ ಇನ್ನೊಂಥರ ಹೊಟ್ಟೆ ಕಿಚ್ಪಡ್ತಾರೆ. ನೀನು ಅದಕ್ಕೆಲ್ಲ ಚಿಂತೆನೇ ಮಾಡಬೇಡ. ಯೂಟ್ಯೂಬರ್ ಆಗೋದು ತುಂಬ ಈಸಿ ಕೆಲಸ ಏನಲ್ಲ. ಸ್ಟಾರ್ಟಿಂಗ್ನಲ್ಲೇ ಎಲ್ಲರೂ ಹೇಳೋ ಮಾತಿಂದ ಕುಗ್ಗೆ ಹೋಗಿರ್ತಾರೆ, ಹೋಪ್ಸೇ ಕಳ್ಕೊಂಡಿರ್ತಾರೆ. ಇವರೆಲ್ಲ ಹೀಗೆ ಹೇಳ್ತಿದ್ದಾರೆ ಅಂದಾಗ ನಮ್ಮ ಕೈಯಲ್ಲಿ ಆಗಲ್ವೇನೋ ಅಂತ. ಯೂಟ್ಯೂಬರ್ ಮಾತ್ರ ಅಲ್ಲ, ಪ್ರತಿ ಕೆಲಸದಲ್ಲೂ ಡಿಮೋಟಿವೇಟ್ ಮಾಡೋರು ಇದ್ದೇ ಇರ್ತಾರೆ. ರಕ್ಷಿತ್ ತನ್ನ ಹೆಂಡತಿಗೆ ಸಮಾಧಾನ ಮಾಡ್ತಾನೆ. ಸ್ವಾತಿ ಕೂಡ ಧೈರ್ಯ ತಗೊಂಡು ತನ್ನ ಕೆಲಸನ ಇಷ್ಟಪಟ್ಟು ಮಾಡ್ತಾಳೆ. ಹೀಗೆ 5-6 ತಿಂಗಳೇ ಕಳೆಯುತ್ತೆ. ನಿಧಾನವಾಗಿ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾರೆ, ಹಾಗೆ ವ್ಯೂವರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಸ್ವಾತಿ ಇಷ್ಟಪಟ್ಟ ಹಾಗೇನೆ ಎಲ್ಲರೂ ಅಪ್ರಿಸಿಯೇಷನ್ ಕೂಡ ಸಿಗತ್ತೆ. ಹೀಗೆ ಸ್ವಾತಿ ತನ್ನ ಪ್ರಯತ್ನನ ತಾನು ಮಾಡ್ತಾನೆ ಇರ್ತಾಳೆ. ಅರೆ, ಏನಾಯ್ತೆ ಸ್ವಾತಿ? ಯಾಕೆ ಒಂಥರ ಇದೆಯಾ? ನೀನು ಅಂದ್ಕೊಂಡಿರೋ ಹಾಗೆ ಇವಾಗ ಯೂಟ್ಯೂಬ್ ಚಾನಲ್ ಕೂಡ ಚೆನ್ನಾಗೇ ರನ್ ಆಗ್ತಿದೆಯಲ್ಲ, ಮತ್ತು ಯಾಕೆ ಬೇಜಾರಾಗಿದೆಯಾ? ಏನಾಯಿತು? ರಕ್ಷಿತ್, ನಾನು ಹಾಕೋ ಸ್ಟೋರಿ ಎಲ್ಲ ನಿಜವಾಗ್ಲೂ ಚೆನ್ನಾಗಿರುತ್ತಾ? ನಿಜ ಹೇಳಿ. ಯಾಕೆ ಕೇಳ್ತಿದ್ಯಾ? ಚೆನ್ನಾಗಿರುತ್ತೆ ಕಣೆ. ಚೆನ್ನಾಗಿಲ್ದೇನೆ ಅಷ್ಟೆಲ್ಲ ಪಾಸಿಟಿವ್ ಕಮೆಂಟ್ ಬರುತ್ತಾ ಹೇಳು? ಅದು ಹಾಗಲ್ಲ ರಕ್ಷಿತ್, ಒಳ್ಳೊಳ್ಳೆ ಕಮೆಂಟ್ ಏನೋ ಬರುತ್ತೆ, ಆದರೆ ಅದರಲ್ಲಿ ಕೆಲವರು ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಸ್ಟೋರಿ ಚೆನ್ನಾಗಿಲ್ಲ, ಬೋರ್ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ಏನಾದರೂ ಒಂದು ನೆಗೆಟಿವ್ ಕಮೆಂಟ್ ಬರುತ್ತೆ. ಅದನ್ನ ನೋಡಿದಾಗ ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೂ ಮನಸ್ಸಾಗಲ್ಲ, ಸ್ಟೋರಿ ಬರೆಯೋದಕ್ಕೂ ತುಂಬ ಬೇಜಾರಾಗುತ್ತೆ. ಅಷ್ಟೆಲ್ಲ ಒಳ್ಳೆ ಕಮೆಂಟ್ ಬಂದಿದ್ರೂ ಕೂಡ ಈ ಒಂದು ನೆಗೆಟಿವ್ ಕಮೆಂಟಿಂದ ನನ್ನ ಹೋಪ್ಸ್ ಎಲ್ಲ ಕಡಿಮೆ ಆಗುತ್ತೆ. ಅಯ್ಯೋ, ಇಷ್ಟಕ್ಕೇನಾ ನೀನು ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಏನು ರಕ್ಷಿತ್, ನೀವು ಇಷ್ಟೊಂದು ಈಸಿಯಾಗಿ ಹೇಳ್ತಾ ಇದ್ರಲ್ಲ, ನನಗೆ ನೆಗೆಟಿವ್ ಕಮೆಂಟ್ ನೋಡಿ ತುಂಬ ಬೇಜಾರಾಯಿತು. ಸ್ವಾತಿ, ನಾವು ಏನೇ ಮಾಡೋದಾದರೂ ನಮಗೆ ಸಪೋರ್ಟ್ ಮಾಡೋರು ಇರ್ತಾರೆ, ಹಾಗೆ ನಮಗೆ ಸಪೋರ್ಟ್ ಮಾಡದೇ ಇರೋರು ಇರ್ತಾರೆ. ನೋಡು, ನಿನಗೆ ನೆಗೆಟಿವ್ ಕಮೆಂಟ್ ಮಾಡಿರೋರೆಲ್ಲ ಖಾಲಿ ಇರೋರೇ ಆಗಿರ್ತಾರೆ. ಯಾಕೆ ಅಂದರೆ ಏನಾದರೂ ಒಂದು ಮಾಡೋರೆಲ್ಲ ನೆಗೆಟಿವ್ ಆಗಿ ಕಮೆಂಟ್ ಮಾಡಲ್ಲ. ಅವ್ರಿಗೆ ಗೊತ್ತಿರುತ್ತೆ ಒಂದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಯಾವುದೇ ಒಂದಾಗಿದ್ರೂ ಅದನ್ನು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅಂತ. ಆದರೆ ಖಾಲಿ ಇರೋರಿಗೆ ಹಾಗಲ್ಲ, ಅವ್ರಿಗೆ ಏನೂ ಗೊತ್ತಿರಲ್ಲ, ಸುಮ್ಮನೆ ಇರ್ತಾರಲ್ಲ, ಅದಕ್ಕೆ ಬಾಯಿಗೆ ಬಂದಾಗೆಲ್ಲ ಕಮೆಂಟ್ ಮಾಡ್ತಾರೆ. ಬೇಕಾದರೆ ನೀನೇ ನೋಡು, ಸೋಷಿಯಲ್ ಮೀಡಿಯಾನಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ಎಲ್ಲರೂ ಖಾಲಿ ಇರೋರೇ ಆಗಿರ್ತಾರೆ. ಅವ್ರ ಅಕೌಂಟ್ ಓಪನ್ ಮಾಡೋದು ನೋಡಿದ್ರೆ ಯಾವ ಒಂದು ವೀಡಿಯೋಸು ಇರಲ್ಲ, ಒಂದೇ ಒಂದು ಪೋಸ್ಟ್ ಕೂಡ ಇರಲ್ಲ. ಸ್ವಾತಿ, ನೋಡು, ನಿನಗೆ ಎಷ್ಟೊಂದು ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ, ಅಷ್ಟರಲ್ಲಿ ಯಾರೋ ಒಬ್ಬರು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು, ಅಷ್ಟಕ್ಕೆ ನೀನು ಹೋಪ್ಸ್ ಕಳ್ಕೊಂಡ್ರೆ ಹೇಗೆ? ಅಂದರೆ ಏನು ಹೇಳ್ತಾ ಇದ್ದೀರಾ ನೀವು? ಏನಿಲ್ಲ ಕಣೆ, ಯಾರೋ ಕೆಲಸ ಇಲ್ದಿದ್ದವರು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು ಅಂತ ನೀನು ಯಾಕೆ ಹೋಪ್ಸ್ ಕಳ್ಕೊತೀಯಾ? ನಿನ್ನ ಕೆಲಸ ನೀನು ಮಾಡು. ನಿನ್ನ ಇಷ್ಟಪಡೋರಿಗೋಸ್ಕರ ನೀನು ಬದುಕಬೇಕೇ ಹೊರತು ನಿನ್ನ ಇಷ್ಟಪಡದೇ ಇರೋರಿಗೋಸ್ಕರ ಅಲ್ಲ ಕಣೆ. ರಕ್ಷಿತ್ ಹೇಳೋ ಮಾತು ಸರಿ ಅಂತ ಸ್ವಾತಿಗೂ ಅನ್ಸತ್ತೆ. ಸ್ವಾತಿ ಕೂಡ ಸ್ಟ್ರಾಂಗ್ ಆಗಿ ತನ್ನ ಕೆಲಸನ ಮಾಡ್ತಾಳೆ.
ಸಕ್ಸಸ್ ಅನ್ನೋದು ಸಿಗೋದು ಸ್ವಲ್ಪ ಲೇಟು, ಆದರೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗತ್ತೆ. ಸ್ವಾತಿ ಕೂಡ ಕಷ್ಟಪಟ್ಟು ಯೂಟ್ಯೂಬ್ನಲ್ಲಿ ಸಕ್ಸಸ್ ಕಾಣ್ತಾಳೆ. ಮುಂದೆ ಹೆಚ್ಚು ಹೆಚ್ಚು ಸ್ಟೋರಿಗಳನ್ನ ಬರೆದು ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆಗೆ ಕೆಲಸ ಕೂಡ ಮಾಡ್ತಾಳೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಒಳ್ಳೆ ಹೆಸರು ಮಾಡೋದು ಅಂದರೆ ತುಂಬ ಸುಲಭದ ಕೆಲಸ ಏನಾಗಿರಲ್ಲ. ಒಂದು ಮೂವಿನ ನಾವು 2 ಗಂಟೆಲಿ ನೋಡಿ ಮುಗಿಸ್ತೀವಿ, ಆದರೆ ಆ ಮೂವಿನ ಮಾಡೋದಕ್ಕೆ ಅದೆಷ್ಟು ದಿನ ನಿದ್ದೆ ಬಿಟ್ಟು ಕೆಲಸ ಮಾಡಿರ್ತಾರೋ. ಹಾಗೆ ಏನೇ ಒಂದನ್ನು ಕ್ರಿಯೇಟ್ ಮಾಡಬೇಕು ಅಂದರೂ ಅವರು ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ನಾವೇನು ಸುಮ್ಮನೆ ಕಮೆಂಟ್ ಮಾಡಿಬಿಡ್ತೀವಿ, ಆದರೆ ನಾವು ಮಾಡೋ ನೆಗೆಟಿವ್ ಕಮೆಂಟಿಂದ ಅವ್ರ ಮನಸ್ಸಿಗೆ ತುಂಬಾ ನೋವಾಗಿರುತ್ತೆ. ಇದು ಬರೀ ಸ್ವಾತಿ ಕತೆ ಆಗಿರಲ್ಲ. ಅದೆಷ್ಟೋ ಜನ ಕ್ರಿಯೇಟರ್ಸ್ ತಾವೇನೋ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡು ಬಂದಿರ್ತಾರೆ, ಆದರೆ ನೆಗೆಟಿವ್ ಕಮೆಂಟಿಂದ ಅದೆಷ್ಟೋ ದಿನ ಮನಸ್ಸಿಗೆ ನೋವಾಗಿರುತ್ತೆ. ಯಾರಿಗೇ ಆಗಲಿ ನೆಗೆಟಿವ್ ಕಮೆಂಟ್ ಮಾಡೋದಕ್ಕಿಂತ ಮೊದಲು ಅವ್ರ ಪ್ಲೇಸ್ನಲ್ಲಿ ನಿಂತು ಒಂದು ಸಾರಿ ಯೋಚನೆ ಮಾಡಿ. ಗೌರಮ್ಮ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಗೌರಮ್ಮ ಹೇಗಿದ್ದೀರಾ. ರಮ್ಯಾ ಅನ್ನೋರು ಕಮೆಂಟ್ ಮಾಡಿದ್ರು ಹರ್ಷ ಅನ್ನೋರಿಗೆ ಹಾಯ್ ಹೇಳಿ ಅಂತ. ಹಾಯ್ ಹರ್ಷ ಹೇಗಿದ್ದೀರಾ. ಹಾಗೆ ಮಂಜು ದೇವಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ತಂಗಿ ಅಶ್ವಿನಿ ಅವರಿಗೆ ಹಾಯ್ ಹೇಳಿ ಅಂತ. ಹಾಯ್ ಅಶ್ವಿನಿ ಹೇಗಿದ್ದೀರಾ. ಹಾಗೆ ಆರತಿ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಆರತಿ ಹೇಗಿದ್ದೀರಾ. ಅನ್ಪೂರ್ಣ ಅನ್ನೋರು ಕಮೆಂಟ್ ಮಾಡಿದ್ರು ಹನುಮಂತ ಅನ್ನೋರಿಗೆ ಹಾಯ್ ಹೇಳಿ ಅಂತ. ಹಾಯ್ ಹನುಮಂತ ಹೇಗಿದ್ದೀರಾ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.